ಕೇರಳದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಿ ಕಲಿಕೆಯನ್ನು ಕಡ್ಡಾಯಗೊಳಿಸಿರುವಂಥ ಕೇರಳದ ಸರ್ಕಾರದ ವಿರುದ್ಧ ಭಾಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಈ ಮಸೂದೆಯ ವಿರುದ್ಧ ಒಂದಷ್ಟು ಕನ್ನಡಿಗರು ಧ್ವನಿ ಎತ್ತಿರುವಂಥದ್ದು. ನಮ್ಮ ಜೊತೆ ಮೂಲತಃ ಕೇರಳದವರಾಗಿರುವಂಥ GK ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನೀವೊಬ್ಬರು ಗಡಿನಾಡ ಕನ್ನಡಿಗರಾಗಿ ಈ ರೀತಿಯಾದಂಥ ಮಸೂದೆ ಬಂದಿದೆ, ಏನು ಹೇಳ್ತೀರಿ? ಇದು ನಿಜವಾಗಿಯೂ ಪರಮ ಅನ್ಯಾಯ ಅಂತ ಹೇಳ್ತಾ ಇದ್ದೇನೆ. ಯಾಕಂದರೆ ಗಡಿನಾಡ ಕನ್ನಡಿಗರು ಅದು ಆ್ಯಕ್ಚುಲಿ ಮೂಲತಃ ಕನ್ನಡಿಗರೇ. ನಾವು ಈಗಲೂ ಸಹ ನನ್ನ ಮನೆಯಲ್ಲಿದೆ, ನನ್ನ ಕುಟುಂಬದವರಲ್ಲಿದ್ದಾರೆ. ನಾನು ಮಂಗಳೂರಲ್ಲಿ ವಾಸ ಇದ್ದರು. ಆ ಕೇರಳದ ಚಂದ್ರಗಿರಿವರೆಗಿದ್ದದ್ದು ಪೂರ್ತಿ ಕನ್ನಡಿಗರದ್ದೇ ಆಗಿತ್ತು. ಈ ಕೇರಳದವರು ಹುನ್ನಾರದಲ್ಲಿ ಒಂದೊಂದೇ ಮಲಯಾಳೀಕರಣ ಮಾಡಿಕೊಂಡು ಈಗ ಅಲ್ಲಿ ಬಲಾತ್ಕಾರವಾಗಿ ಮಲಯಾಳಿಯನ್ನು ಹೇಳ್ತಾ ಇದ್ದಾರೆ. ನಾವು ಇದನ್ನು ಖಡಾಖಂಡಿತವಾಗಿ ವಿರೋಧಿಸ್ತೇವೆ. ನನಗೆ ಇನ್ನೊಂದು ವಿಚಿತ್ರ ಅಂದರೆ, ಈ ನಮ್ಮ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅಥವಾ CPM ಯಾರು ವಿರೋಧ ಇರುವುದು ಭಾರಿ ವಿಚಿತ್ರ ಅನಿಸ್ತದೆ. ಇದರಲ್ಲಿ ಜಾತಿ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ, ಇದೆಲ್ಲ ಕನ್ನಡಿಗರೇ. ಯಾವುದು ಈಗ ಕನ್ನಡಿಗರ ಅಲ್ಲಿಂದ ಒಂದೊಂದೇ ಪಲಾಯನ ಮಾಡುವಂಥ ಸ್ಥಿತಿ ಈ ನಮ್ಮ ಕೇರಳ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನಾವು ಖಡಾಖಂಡಿತ ವಿರೋಧ ವ್ಯಕ್ತಪಡಿಸಬೇಕು. ಇನ್ನೊಂದು ಉತ್ತಮ ಸಂಗತಿ ಏನಂದರೆ, ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಒಂದು ಕೇರಳದ ಆದೇಶ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಇದು ನಿಜವಾದ ಉತ್ತಮ ಸಂಗತಿ. ಇಂದು ಸಹ ನಾವೆಲ್ಲರೂ ಎಲ್ಲ ಪಕ್ಷದವರು ಒಗ್ಗಟ್ಟಾಗಿ ಗಡಿನಾಡ ಕನ್ನಡಿಗರ ಒಂದು ಸಂರಕ್ಷಣೆ ಬರಬೇಕು. ಈ ಮಲಯಾಳ ಕಡ್ಡಾಯ ಮಸೂದೆ ಹಿಂಬರಿಯಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದಲ್ಲದೆ ಅಲ್ಲಿರುವ ಎಲ್ಲ ಸರ್ಕಾರಿ ಅರ್ಜಿ ಫಾರ್ಮ್ಗಳು ಎಲ್ಲ ಮಲಯಾಳೀಕರಣ ಆಗಿ ಕನ್ನಡದವರಿಗೆ ಅದನ್ನು ಫಿಲ್ಲಪ್ ಮಾಡಲಿಕ್ಕೆ ಗೊತ್ತಿಲ್ಲ, ಅದನ್ನು ಭರ್ತಿ ಮಾಡಲಿಕ್ಕೆ ಗೊತ್ತಿಲ್ಲ, ಅಥವಾ ಯಾವುದೇ ಒಂದು ಏನು ಬರ್ತದೆ ಅವರಿಗೆ ನೋಟಿಸ್ ಬಂದರೂ ನಮ್ಗೆ ಗೊತ್ತಿಲ್ಲದ ಸ್ಥಿತಿಯಲ್ಲಿದೆ. ದಯವಿಟ್ಟು ಇಂಥ ಅನ್ಯಾಯವನ್ನು ಗಡಿನಾಡ ಕನ್ನಡಿಗರು, ನಾವೆಲ್ಲ ಕನ್ನಡಿಗರೇ, ಅದು ಮೂಲತಃ ನಾವು ಗಡಿಯಲ್ಲಿದ್ದರೂ ಸಹ ನಾವು ಈಗಲೂ ಹೆಮ್ಮೆಯನ್ನು ಹೇಳ್ತೇವೆ, ನಾವೆಲ್ಲ ಕನ್ನಡಿಗರಂತ. ಈ ಒಂದು ಅನ್ಯಾಯವನ್ನು ನಿಲ್ಲಿಸಿ ಕಡ್ಡಾಯ ಮಸೂದೆಯನ್ನು ಹಿಂಬಡಿಬೇಕಂತ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ಕಾಸರಗೋಡಿನಲ್ಲಿ ಹೆಚ್ಚಿನವರು, ಅದು ರಾಜ್ಯ ಕೇರಳಕ್ಕೆ ಬಿದ್ದರೂ ಕೂಡ ಕಾಸರಗೋಡಿನಲ್ಲಿ ಹೆಚ್ಚಿನವರು ಕನ್ನಡಿಗರೇ ಆಗಿರುವ ಕಾರಣವಾಗಿ ಮುಂದೆ ಇದೇ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದ್ದರೆ ಅಲ್ಲಿ ಕನ್ನಡ ಅನ್ನುವಂಥದ್ದೇ ಮಾಯವಾಗಿ ಹೋಗ್ಬೋದು. 100% ಇದೇ ಥರ ಮುಂದುವರಿದರೆ ಒಂದು 20-30 ವರ್ಷಗಳಲ್ಲಿ ಅಲ್ಲಿರುವ ಕನ್ನಡಿಗಳನ್ನು ಬಲಾತ್ಕಾರವಾಗಿ ಮಲಯಾಳೀಕರಣ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ನಾನು ಅಲ್ಲಿ ಮೂಲತಃವಾಗಿ ಕಲಿಯುವಾಗ ಎಲ್ಲ ಶಾಲೆಗಳು ಕನ್ನಡ ಮೀಡಿಯಮಲ್ಲೇ ಇದ್ದರು, ಎಲ್ಲ ಪೂರ್ತಿ ಕನ್ನಡ ಇತ್ತು. ಈಗ ಅವರು ನಿಧಾನವಾಗಿ ನಮ್ಮ ಕೇರಳಿಗರು ಒಂದೊಂದೇ ಭಾಷೆಯನ್ನು ಸೇರಿಸಿ ನಮ್ಮ ಒಂದು ಕನ್ನಡದ ಅವನತಿ ಮಾಡ್ತಾ ಇದ್ದಾರೆ. ಇಲ್ಲಿ ಕನ್ನಡಿಗರು, ಕೇರಳದ ಕನ್ನಡಿಗರು, ಗಡಿನಾಡ ಕನ್ನಡಿಗರು ನಮ್ಮ ಜಿಲ್ಲೆ ಬಿಟ್ಟು ಕರ್ನಾಟಕಕ್ಕೆ ನೆಲೆಸುವಂಥ ಪರಿಸ್ಥಿತಿ ಬಂದಿದೆ. ಇದು ಭಾರಿ ಅನ್ಯಾಯ ಅಂತ ಹೇಳಿಸ್ತದೆ ಸರ್. ಇದು ಮುಂದೆ ವಿದ್ಯಾರ್ಥಿಗಳ ಜೀವನದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು? ಇದು ಏನಾಗ್ಬೋದು ಅಂದರೆ ನೋಡಿ, ಅಲ್ಲೆಲ್ಲ ನಾವು ಮೂಲತಃ ಹುಟ್ಟು ಭಾಷೆ ಕನ್ನಡಿಗರೇ, ಕನ್ನಡ ಭಾಷೆ ಮಾಡುವವರು. ಇದೇ ಥರ ಆದರೆ ಅವರು ರಾಜ್ಯ ಬಿಟ್ಟು ಕರ್ನಾಟಕಕ್ಕೆ ನೆಲೆಸುವಂಥ ಪರಿಸ್ಥಿತಿ ಬರ್ಬೋದು. ಈಗ ನೋಡ್ಬೋದು, ಕಾಸರಗೋಡು ಜಿಲ್ಲೆ ಹೆಚ್ಚಿನವರು ವಿದ್ಯಾಭ್ಯಾಸಕ್ಕೆ, ಪ್ರಾಥಮಿಕ ವಿದ್ಯಾಭ್ಯಾಸ ಕನ್ನಡ ಮೀಡಿಯಮಲ್ಲಿ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮಂಗಳೂರು ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿ ಇರ್ಬೋದು ಬರ್ತಾ ಇದ್ದಾರೆ. ಇದೇ ಥರ ಆದರೆ ಅವರು ಪ್ರಾಥಮಿಕ ಶಿಕ್ಷಣಕ್ಕೂ ಕರ್ನಾಟಕಕ್ಕೆ ಬರ್ಬೋದು. ಬಟ್ ಬಡವರಿಗೆ ಇಲ್ಲಿ ದುಡ್ಡು ಕೊಟ್ಟು ಬರಲಿಕ್ಕೆ, ಮನೆ ಮಾಡಲಿಕ್ಕೆ ಅವಕಾಶ ಇರಲಿಕ್ಕಿಲ್ಲ. ಈ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ನಮ್ಮ ಗಡಿನಾಡ ಕನ್ನಡಿಗರ ರಕ್ಷಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇದು ಗಡಿನಾಡ ಕನ್ನಡಿಗರಾದಂಥ GK ಭಟ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಗಡಿನಾಡ ಕನ್ನಡಿಗರ ರಕ್ಷಣೆ ಮಾಡೋದು ಯಾರು? ಕಾಸರಗೋಡು ಕೇರಳದ ಭೂಭಾಗ ಆದರೂ ಕೂಡ ಕಾಸರಗೋಡಿನಲ್ಲಿ ಬಹುತೇಕ ಎಲ್ಲರೂ ಕೂಡ ಕನ್ನಡವನ್ನೇ ಮಾತಾಡ್ತಾರೆ. ಅಲ್ಲಿ ಪ್ರಥಮ ಭಾಷೆ ಕನ್ನಡವೇ ಆಗಿದೆ. ಬಹುತೇಕ ಜನರಿಗೆ ಅಲ್ಲಿ ಮಲಯಾಳಂ ಕೂಡ ಬರೋದಿಲ್ಲ. ಅಂಥವರ ಮೇಲೆ ನೀವು ಹೋಗಿ ಮಲಯಾಳಮನ್ನು ಕಲೀರಿ, ಪ್ರಥಮ ಭಾಷೆಯಾಗಿ ಕಲೀರಿ ಅಂತ ಹೇಳಿದರೆ ಪಾಪ ಏನು ಮಾಡ್ತಾರೆ ಅವರು? ನಮ್ಮ ರಾಜ್ಯ ಸರ್ಕಾರ ಈ ಸಮಯದಲ್ಲಿ ಇನ್ನೂ ಕೂಡ ಕೇರಳದವರ ಬೂಟನ್ನು ನೆಕ್ಕುವಂಥ ಸಂಸ್ಕೃತಿಯನ್ನು ಮುಂದುವರಿಸಬೇಕಾ? ಅಲ್ಲಿರುವಂಥ ಕನ್ನಡಿಗರನ್ನು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಕನ್ನಡ ಮಾತಾಡುವಂಥ ಅಲ್ಲಿಯ ಕನ್ನಡದ ವಿದ್ಯಾರ್ಥಿಗಳ ಜೊತೆಗೆ ನಾವು ನಿಲ್ಬೇಕಲ್ವಾ? ಎಷ್ಟು ಓಲೈಕೆ ಹಾಗಾದ್ರೆ? ಕೋಗಿಲೆ ಬಡಾವಣೆಯಲ್ಲಿ ನಾವು ಅವರಿಗೆ ಮನೆ ಕಟ್ಟಿಕೊಡ್ತೀವಿ ಅಂತೇಳಿ ಹೇಳಿ ಆಯಿತು. ಕೇರಳದ ವಯನಾಡ್ನಲ್ಲಿ ದುರಂತ ಆದಾಗ ಅವ್ರ ಜೊತೆಗೆ ನಿಂತಾಯಿತು. ಆನೆ ದಾಳಿಗಳಾದಾಗ ನಾವು ಅವರಿಗೆ ಪರಿಹಾರವನ್ನು ಕೊಟ್ಟಾಯಿತು. ಈಗ ಕಾಸರಗೋಡು ಗಡಿನಾಡು, ಇಲ್ಲಿರುವಂಥ ಕನ್ನಡಿಗರ ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅಲ್ವಾ? ಎಷ್ಟೇ ಓಲೈಕೆ ಮಾಡಿದರೂ ಕೇರಳ ತನ್ನ ಬುದ್ಧಿಯನ್ನು ಬಿಡ್ತಾ, ಕೇರಳ ನಮ್ಮ ಜೊತೆಗೆ ತನ್ನ ಸಂಬಂಧ ಏನು ಅಂತೇಳಿ ತೋರಿಸ್ತಾ ಇದೆ.
ಗಡಿನಾಡ ಕನ್ನಡಿಗರ ರಕ್ಷಣೆ ಯಾರದ್ದು ಅನ್ನೋದು ಈಗಿರುವಂಥ ಪ್ರಶ್ನೆ. ಕನ್ನಡ ಹೋರಾಟಗಾರರಾಗಿರುವ ಪ್ರವೀಣ್ ಶೆಟ್ಟಿ ಅವರು ಈಗ ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ತಾವು ಇದನ್ನ ಗಮನಿಸಿದ್ದೀರಿ ಅಂತ ನಾನು ಅನ್ಕೋತೀನಿ. ಕಾಸರಗೋಡಿನಲ್ಲಿ ಮಲಯಾಳಂನ ಪ್ರಥಮ ಭಾಷೆಯಾಗಿ ಕಲಿಬೇಕು ಅನ್ನುವ ಮಸೂದೆಯನ್ನ ಕೇರಳದ ಸರ್ಕಾರ ಈಗ ಮಂಡಿಸಿದೆ. ತಮ್ಮ ಮೊದಲ ಅಭಿಪ್ರಾಯ ಏನ್ ಸರ್ ಇದಕ್ಕೆ? ಕೇರಳ ಸರ್ಕಾರ 2025ನೇ ಕೇರಳ ಮಸೂದೆಯನ್ನ ತಂದಿದೆ, ಭಾಷಾ ಮಸೂದೆಯನ್ನ ತಂದಿದೆ. ಹೌದು. ಇದನ್ನ ಇದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿಗಳು ಕರ್ನಾಟಕದ ಕನ್ನಡ ಮಸೂದೆ, ಭಾಷಾ ಮಸೂದೆ 2026 ಇಸವಿಯಲ್ಲಿ ತರಬೇಕನ್ನುವಂತ ಒತ್ತಾಯವನ್ನ ಮೊದಲನೇದಾಗಿ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಕನ್ನಡನೇ ಆದ್ಯತೆ, ಮೊದಲನೇ ಭಾಷೆ ಇರಬೇಕು, ಆದ್ಯತೆ ಇರಬೇಕು. ಕನ್ನಡಿಗರಿಗೆ ಉದ್ಯೋಗ ಸಿಕ್ಬೇಕು, ಕನ್ನಡಿಗರಿಗೆ ಕೆಲಸ ಸಿಕ್ಬೇಕು. ಈ ಮಸೂದೆಯನ್ನ ತರುವಂತ ಕೆಲಸ ನಮ್ಮ ಸರ್ಕಾರ ಮಾಡಬೇಕು. ಖಂಡಿತ. ಕೇರಳ ರಾಜ್ಯದಲ್ಲಿ ಕೇರಳ ಮಸೂದೆ ತಂದ್ರೆ ಯಾವುದೋ ಕೋಗಿಲೆ ಲೇಔಟ್ ಅಲ್ಲಿ ಪಿನಾಯಿಪಾಣಿ ಮಾತಾಡಿದ್ರು ಅಂತೇಳಿ ನಾವು ಅಲ್ಲಿ ಮೂಗು ತೋರಿಸುವಂತದ್ದು ಅದು ಒಳ್ಳೆ ನಿರ್ಧಾರ ಅಲ್ಲ. ಗಡಿ ವಿಷಯದಲ್ಲಿ ಮಹಾಜನ್ ವರದಿ ಜಾರಿಗೆ ತರೋದ್ರ ಮುಖಾಂತರ ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಬೇಕನ್ನೋ ನಾವು ಒತ್ತಾಯವನ್ನ ಇಲ್ಲಿಯ ತನಕ ಸರ್ಕಾರವಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಅಥವಾ ಶಾಸಕರಾಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ ಇಲ್ಲಿಯ ತನಕ ಉಸಿರನ್ನ ಎತ್ತೇ ಇಲ್ಲ. ಕೇರಳದಲ್ಲಿ ತಂದಿರುವಂತ ಮಸೂದೆಯಲ್ಲಿ 5 ಸೆಕ್ಷನ್ 5, 6, 7 ಅದರ ಅಡಿಯಲ್ಲಿ ಬರುವಂತ ಅನೇಕ ಸೆಕ್ಷನ್ಗಳಲ್ಲಿ ಕನ್ನಡಕ್ಕೆ ತೊಂದರೆ ಇಲ್ಲ, 2ನೇ ಭಾಷೆಯಾಗಿ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಎಲ್ಲ ಕಾನೂನುಬದ್ಧವಾಗಿ ಅದರಲ್ಲಿ ಅಧಿಕಾರ ಇದೆ. ಇದು ಯಾವುದೋ ಉದ್ದೇಶ ಇಟ್ಕೊಂಡು ಟ್ವೀಟ್ ಮಾಡುವಂತದ್ದು ಸರಿಯಲ್ಲ. ನಮ್ಮ ನಾಡಿನ ಜನರ ಬಗ್ಗೆ, ನಮ್ಮ ರಾಜ್ಯದ ಕನ್ನಡ ಭಾಷೆ ಬಗ್ಗೆ, ಕನ್ನಡಿಗರ ಬಗ್ಗೆ ಮೊದಲನೇದಾಗಿ ಸರ್ಕಾರ ಎಚ್ಚೆತ್ಕೋಬೇಕಾಗಿದೆ. ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೆ ತರಬೇಕಾಗಿದೆ. ಕೇರಳದಲ್ಲಿ ಕಾಸರಗೋಡು ನಮ್ಗೆ ಸೇರ್ಬೇಕಾಗಿದೆ. ಅದನ್ನ ಮುಖ್ಯಮಂತ್ರಿಗಳು ಮೊದಲನೇದಾಗಿ ಉಸಿರೆತ್ತಬೇಕಾಗಿದೆ. ಮಹಾಜನ್ ವರದಿಯಲ್ಲಿ ಯಾರಿಗೆ ಸೇರ್ಬೇಕಾಗಿದೆ? ಕಾಸರಗೋಡು ನಮ್ಗೆ ಸೇರ್ಬೇಕಾಗಿದೆ. ಅದನ್ನ ಮಾತಾಡಬೇಕಾಗಿದೆ. ಅವರ ಭಾಷಾ ಮಸೂದೆ, ಅವ್ರ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ನಾವೇನ್ ಮಾಡ್ತಾ ಇದೀವಿ? ನೀವು ಬೆಳಗಾವಿ ಗಡಿ ಭಾಗದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮರಾಠಿಯಲ್ಲಿ ಹೋಗಿ ನಿಮ್ ಸಚಿವರು ಹೋಗಿ ಭಾಷಣ ಮಾಡ್ತಾರೆ. ಮಹಾರಾಷ್ಟ್ರಕ್ಕೆ ಸೇರ್ಕೊಂಡ್ರೆ ನಾನೇ ಮೊದಲನೇದಾಗಿ ಖುಷಿ ಆಗೋದಂತ ನಿಮ್ಮ ಸಚಿವರೇ ಹೇಳ್ತಾರೆ. ಇದಕ್ಕೇನ್ ಕ್ರಮ ತಗೊಂಡಿದ್ದೀರಾ ಸ್ವಾಮಿ? ಕರೆಕ್ಟ್. ಅಲ್ಲಿ ಕನ್ನಡದಲ್ಲಿ SLC ಬರೀಲಿಕ್ಕೆ, SLC ತನಕ ಓದ್ಲಿಕ್ಕೆ ತೊಂದರೆ ಇಲ್ಲ, 2ನೇ ಭಾಷೆಯಾಗಿ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಅವ್ರ ಭಾಷೆಯನ್ನ ಭದ್ರ ಮಾಡ್ಲಿಕ್ಕೆ ಅವ್ರ ಮಸೂದೆಯನ್ನ ತಂದಿದ್ದಾರೆ. ನಮ್ಮ ಭಾಷೆ, ನಮ್ಮ ಕಾಸರಗೋಡು ನಮ್ಗೆ ಉಳಿಸ್ಕೊಳ್ಳಿಕ್ಕೆ ಅಲ್ಲಿ ಕನ್ನಡಿಗರಿಗೆ ಅತಿ ಹೆಚ್ಚಿರುವಂತದ್ದು. ಹಿಂದೆ ನಾವು ಹೋರಾಟ ಮಾಡಿದ್ದೀವಿ, ಕಾಸರಗೋಡು ಚಳೋ ಅನ್ನೋಂತ ಹೋರಾಟ ಮಾಡಿದೀವಿ. ರೈಲ್ವೆ ನಮ್ಮ ಮಂಗಳೂರು ತನಕ ಮಲಯಾಳಿ ಭಾಷೆಗಳನ್ನ ಏರುವಂತ ಕೆಲಸ ನಮ್ಮ ರಾಜ್ಯದಲ್ಲಿ ಮಾಡಿದ್ದಾರೆ. ಅವ್ರ ಭಾಷೆಗಳನ್ನ ಇಲ್ಲಿ ಬಿಟ್ಕೊಂಡಿದ್ದಾರೆ ಮಂಗಳೂರು ತನಕ. ಎಲ್ಲ ಹೋಟೆಲ್ಗಳಲ್ಲಿ, ನಾಮಫಲಕಗಳಲ್ಲಿ ಸರ್ಕಾರ ಕಾನೂನು ತಂತದ ಬದಲಾವಣೆ ಆಯ್ತಾ? ಎಲ್ಲ ಹೋಟೆಲ್ ಅಂಗಡಿಗಳಲ್ಲಿ ಮಲಯಾಳಿ ಭಾಷೆ ಇದೆಯಲ್ಲ. ಇದನ್ನ ಸರ್ಕಾರ ಮಸೂದೆಯನ್ನ, ಕಾಯ್ದೆಯನ್ನ ಸರಿಯಾಗಿ ಓದಿ ಅದನ್ನ ವಿರುದ್ಧ ಟ್ವೀಟ್ ಮಾಡ್ಬೇಕನ್ನುವಂಥದ್ದು ನನ್ನ ಒತ್ತಾಯ. ಸರ್, ಈಗ ಕೇರಳದವರಿಗಿರುವಂತ ಭಾಷಾ ಪ್ರೇಮ ನಮ್ಮ ಕರ್ನಾಟಕದ, ನಮ್ಮ ರಾಜ್ಯ ಸರ್ಕಾರಕ್ಕೆ ಅಥವಾ ನಮ್ಮವರಿಗಿಲ್ಲ, ಯಾಕೆ? ಖಂಡಿತವಾಗಲೂ ನಮ್ಮ ಸಿದ್ದರಾಮಯ್ಯನವರು ಕನ್ನಡದ ಬಗ್ಗೆ ಅತ್ಯಂತ ಆಸಕ್ತಿಯನ್ನು ಹೊಂದಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಆದ್ರೆ ಸರ್ಕಾರ, ಅಲ್ಲಿರುವಂತ ಸಚಿವ ಸಂಪುಟದವರು ಸರಿಯಾದ ನಿರ್ಧಾರವನ್ನ ತಗೊಂಡಿಲ್ಲ ಅಂದ್ರೆ ಬೆಂಗಳೂರು ನಗರದಲ್ಲಿ ಆತಂಕ ಆಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಕನ್ನಡಿಗರ ಮೇಲೆ ಬೇರೆ ಭಾಷೆಗಳು ದಬ್ಬಾಳಿಕೆ, ದೌರ್ಜನ್ಯ, ಕನ್ನಡ ಮಾತಾಡಬಾರ್ದು ಅನ್ನುವಂತ ಈ ಶಾಲಾ ಕಾಲೇಜುಗಳನ್ನ ಇಂಗ್ಲಿಷ್ ಮಾಧ್ಯಮದಲ್ಲೆಲ್ಲ ತೆರೆದವ್ರಲ್ವಾ, ಇವರಿಂದ ದಿನನಿತ್ಯ ನಮ್ಮ ಕನ್ನಡಿಗರ ಮೇಲೆ ದಾಳಿ ನಡೀತೆ. ಮೊದಲನೇದಾಗಿ ಬೆಂಗಳೂರು ನಗರದಲ್ಲಿ ಮಾತಾಡ್ಬೇಕಾಗತ್ತೆ. ಪಿನಾಯಿಪಾಣಿಯವರು ಅವ್ರು ಏನ್ ಮಾತಾಡಿದ್ದಾರೆ? ಕೇರಳದಲ್ಲಿ ಮಲಯಾಳಿನ ಉಳಿಸ್ಕೊಳ್ಳಿಕ್ಕೆ ಮಾತಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕನ್ನಡವನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೆ. ಸರ್, ಈಗ ಆ ಗಡಿ ಜಿಲ್ಲೆಯಲ್ಲಿರುವಂತ ಜನರು ಉಭಯ ಸಂಕಟದಲ್ಲಿದ್ದಾರೆ. ತಾವು ಅವ್ರಿಗೆ ಏನ್ ಹೇಳ್ತೀರಿ? ತಾವೊಬ್ರು ಕನ್ನಡದ ಹೋರಾಟಗಾರರಾಗಿ ಗಡಿ ಜಿಲ್ಲೆಯಲ್ಲಿ ಕಾಸರಗೋಡಲ್ಲಿ ನಿರಂತರವಾಗಿ ಕನ್ನಡಿಗರ ಮೇಲೆ ಮಲಯಾಳಿ ಹೇರುವಂತ ಕೆಲಸ, ಮಲಯಾಳಿ ಅಧಿಕಾರಿಗಳು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸ, ಕಾಲೇಜುಗಳಲ್ಲಿ ಕನ್ನಡದಲ್ಲಿ ಓದಕ್ಕಾಗದೇ ಇರುವಂತ ಮಾತೃಭಾಷೆಯಲ್ಲಿ ಕನ್ನಡವನ್ನ ಸಂಬಂಧ ಇಟ್ಕೊಂಡಿರುವಂತ ಕನ್ನಡಿಗರ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ. ಅವ್ರ ಜೊತೆಯಲ್ಲಿ ಸಂಪೂರ್ಣವಾಗಿ ನಾವು ಕನ್ನಡಿಗರು ಇದ್ದೀವಿ.
ಆದ್ರೂ ಸಹ ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕು ಅನ್ನುವಂತ ನಮ್ಮ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಎಸ್, ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಇಷ್ಟೊತ್ತು ಮಾತಾಡಿದ್ದಕ್ಕೆ.